ಶ್ರಾವಣ ಮಾಸ ಅಂತ್ಯಗೊಂಡ ತಕ್ಷಣ 12 ರಾಶಿಗಳಲ್ಲಿ 5 ರಾಶಿಯವರ ಸುವರ್ಣ ಸಮಯ ಅಂತ್ಯಗೊಳ್ಳುತ್ತೆ. ಸಮಸ್ಯೆಗಳು ಮತ್ತೊಮ್ಮೆ ಅವರ ಜೀವನದಲ್ಲಿ ಪ್ರವೇಶ ಮಾಡ್ತವೆ. ವಾಸ್ತವವಾಗಿ ಶ್ರಾವಣ ಅಂತ್ಯದ ಕೇವಲ 1 ದಿನದ ನಂತರ ಗುರು ತನ್ನ ಚಲನೆಯನ್ನು ಬದಲಾಯಿಸ್ತಾನೆ. ಇದು 5 ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದ ಮೇಲೆ ನಕಾರಾತ್ಮಕ ಅಂದರೆ ನೆಗೆಟಿವ್ ಪರಿಣಾಮವನ್ನು ಬೀರುತ್ತೆ. ಆಗಸ್ಟ್ 20ನೇ ತಾರೀಕು ಸಂಜೆ 5:22 ಗುರುವು ಮೃಗಶಿರ ನಕ್ಷತ್ರದಲ್ಲಿ ಸಾಗ್ತಾನೆ. ಅಲ್ಲಿ ನವೆಂಬರ್ 28ರವರೆಗೆ ಅಧಿಕಾರದಲ್ಲಿ ಇರ್ತಾನೆ. ಈ ಸಮಯದಲ್ಲಿ ಗುರು ರೋಹಿಣಿ ನಕ್ಷತ್ರದಲ್ಲಿದ್ದಾನೆ. ಇದರಿಂದ ಯಾವ ರಾಶಿಯವರಿಗೆ ಸಮಸ್ಯೆಗಳು ಹೆಚ್ಚಾಗುತ್ತೆ ಅನ್ನೋದನ್ನು ನೋಡೋಣ. ಗುರು ಮೃಗಶಿರ ನಕ್ಷತ್ರ ಪ್ರವೇಶ ಮಾಡೋದ್ರಿಂದ ನೋಡಿ, ಮೊದಲನೇದಾಗಿ ಮೇಷರಾಶಿಯ ಜನರ ಜೀವನದಲ್ಲಿ ನೆಗೆಟಿವ್ ಪರಿಣಾಮಗಳು ಉಂಟಾಗ್ತವೆ. ಉದ್ಯೋಗಸ್ಥರು ಕಚೇರಿಯಲ್ಲಿ ತಮ್ಮದೇ ಆದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಭಾವಿಸ್ತಾರೆ. ಅಂದರೆ ಏನೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಅವರ ಭಾವನೆ ಇರುತ್ತೆ. ಇದರಿಂದಾಗಿ ಅವರು ಸಹೋದ್ಯೋಗಿಗಳ ಮುಂದೆ ನಗೆಪಾಟಲಿಗೀಡಾಗ್ತಾರೆ, ತಮಾಷೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯುವಕರು ಭವಿಷ್ಯದ ಬಗ್ಗೆ ಚಿಂತಿತರಾಗ್ತಾರೆ. ಇದರಿಂದಾಗಿ ಅವರ ಆರೋಗ್ಯ ಕೂಡ ಹದಗೆಡುತ್ತೆ. ಹಾಗಾಗಿ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕಾಗತ್ತೆ. ಇನ್ನು ಸಿಂಹರಾಶಿ, ಗುರುವಿನ ನಕ್ಷತ್ರ ಬದಲಾವಣೆ ಸಿಂಹರಾಶಿಯ ಜನರಿಗೆ ವಿಶೇಷವಾಗಿ ಒಳ್ಳೆಯದಲ್ಲ. ವೆಚ್ಚಗಳು ಹೆಚ್ಚಾಗ್ತವೆ, ಅಂದರೆ ಖರ್ಚು ಜಾಸ್ತಿ ಆಗುತ್ತೆ. ಇದರಿಂದಾಗಿ ಮನೆಯ ಬಜೆಟ್ ಹದಗೆಡುತ್ತೆ. ಅಂದರೆ ನಿಮಗೆ ಖರ್ಚು ಜಾಸ್ತಿ ಆಗ್ತಾ ಇದ್ದ ಹಾಗೆ ನಿಮಗೆ ಬಜೆಟ್ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಈ ವಿಷಯದಲ್ಲಿ ಪಾಲುದಾರರೊಂದಿಗೆ ಘರ್ಷಣೆ ಕೂಡ ಆಗಬಹುದು. ಅಂದರೆ ಪಾಲುದಾರರು ನಿಮ್ಮ ಪಾರ್ಟ್ನರ್ಸ್ ಏನಿದ್ದಾರೆ ಅಥವಾ ನಿಮ್ಮ ವ್ಯವಹಾರದ ಪಾರ್ಟ್ನರ್ಸ್ಗಳು, ಅವ್ರ ಜೊತೆಗೆ ಮನಸ್ತಾಪಗಳಾಗ್ಬೋದು, ಜಗಳ ಆಗ್ಬೋದು. ಅಥವಾ ಜೊತೆಗೆ ಸಿಂಹರಾಶಿಯವರಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ವಯಸ್ಸಾದವರಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ತುಲಾರಾಶಿಯ ಜನರು ಈ ಸಮಯದಲ್ಲಿ ತಮ್ಮ ಮಾತನ್ನು ನಿಯಂತ್ರಿಸಬೇಕಾಗತ್ತೆ. ಯಾಕಂದರೆ ಇಲ್ಲದಿದ್ದರೆ ಅವರ ತಂದೆಯೊಂದಿಗೆ ಮನಸ್ತಾಪ ಉಂಟಾಗಬಹುದು ಅಥವಾ ಅಕ್ಕಪಕ್ಕದವ್ರ ಜೊತೆ, ಕುಟುಂಬದವರ ಜೊತೆಗೆ ಮನಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮಾತಿನ ಮೇಲೆ ಹೆಚ್ಚಿನ ನಿಗಾ ಇಡಬೇಕಾಗತ್ತೆ. ಬಳಸುವಂಥ ಪದದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಹಾಗೆ ಉದ್ಯಮಿಗಳು ತಮ್ಮ ಕೆಲಸದಲ್ಲಿ, ತುಲಾರಾಶಿಯ ಉದ್ಯಮಿಗಳು ಅಪೇಕ್ಷಿತ ಫಲಿತಾಂಶವನ್ನು ಪಡೆಯೋದಕ್ಕೆ ಆಗೋದಿಲ್ಲ. ನೀವು ಅಂದ್ಕೊಂಡಿದ್ದನ್ನು ಮಾಡೋದಕ್ಕಾಗೋದಿಲ್ಲ. ಎಲ್ಲದಕ್ಕೂ ಕೂಡ ಅಡೆತಡೆಗಳು ಬರ್ತವೆ. ಇದರಿಂದಾಗಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗುತ್ತೆ. ಇನ್ನು ಕುಂಭರಾಶಿ, ಗುರುವಿನ ರಾಶಿಯಲ್ಲಿನ ಬದಲಾವಣೆಯಿಂದಾಗಿ ಕುಂಭರಾಶಿಯ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ. ವ್ಯಾಪಾರದಲ್ಲಿ ಲಾಭ ತುಂಬ ಹೆಚ್ಚಾಗಿರೋದಿಲ್ಲ, ನಾರ್ಮಲ್ ಆಗಿ ನಡೀತಾ ಇರುತ್ತೆ ಕುಂಭರಾಶಿಯ ವ್ಯಾಪಾರಸ್ಥರಿಗೆ. ಮತ್ತು ಈ ಕಾರಣದಿಂದಾಗಿ ಉದ್ಯಮಿಗಳು, ಬಿಸ್ನೆಸ್ ಮಾಡೋರು ತಮ್ಮ ವ್ಯಾಪಾರ ಪಾಲುದಾರರೊಂದಿಗೆ, ಅಂದರೆ ಪಾರ್ಟ್ನರ್ಸ್ ಜೊತೆಗೆ ಜಗಳವನ್ನು ಮಾಡುವಂತಹ ಸಾಧ್ಯತೆ ಇದೆ. ಹಣದ ಕೊರತೆಯಿಂದಾಗಿ ಯುವಕರು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಎಲ್ಲ ಸಮಸ್ಯೆಗಳು ಕೂಡ ಕುಂಭರಾಶಿಯ ಜನರಿಗೆ ಬರುವಂಥ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಮೀನರಾಶಿ, ಗುರುವಿನ ಸಂಚಾರದಿಂದಾಗಿ ಮೀನರಾಶಿಯವರ ಪ್ರೇಮ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಸಂಗಾತಿಯ ಕಳಪೆ ಆರೋಗ್ಯದಿಂದ, ಅಂದರೆ ಸಂಗಾತಿಯ ಅನಾರೋಗ್ಯದ ಕಾರಣದಿಂದಾಗಿ ಉದ್ವಿಗ್ನತೆ ಇರುತ್ತೆ, ಸ್ವಲ್ಪ ಅಂದರೆ ಟೆನ್ಷನ್ ಇರುತ್ತೆ. ಅದರ ಜೊತೆಗೆ ನಿಮಗೆ ಕೋಪ, ತಾಪ ಎಲ್ಲ ಕೂಡ ಜಾಸ್ತಿಯಾಗಿರುತ್ತೆ. ಹಾಗೆ ವ್ಯಾಪಾರಸ್ಥರು ಭೌತಿಕ ಸೌಕರ್ಯಗಳಲ್ಲಿನ ಕಡಿತದಿಂದಾಗಿ ಖಿನ್ನತೆಗೆ ಒಳಗಾಗಬಹುದು. ಅಂದರೆ ಅಲ್ಲಿವರೆಗೆ ಇದ್ದಂತಹ ನಿಮ್ಮ ಸೌಕರ್ಯಗಳು ಏನಿದೆ, ಜೀವನಕ್ಕೆ ಸಿಗ್ತಿರುವಂತಹ ಭೌತಿಕ ಸೌಕರ್ಯಗಳು, ಅದೆಲ್ಲವೂ ಕೂಡ ನೀವು ಕಳ್ಕೊಳ್ತೀರಿ. ಇದರಿಂದಾಗಿ ಮಾನಸಿಕ ಖಿನ್ನತೆಗೆ ಜಾರುವ ಸಾಧ್ಯತೆ ಇದೆ. ಮೀನರಾಶಿಯವರು ಕೆಲಸ ಮಾಡುವವರ ಆರ್ಥಿಕ ಸ್ಥಿತಿ ಹದಗೆಡುವ ಸಾಧ್ಯತೆ ಕೂಡ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.